ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟ್ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ IPL ರಿಟೆನ್ಷನ್ ರಿಲೇಟೆಡ್ ರಿಟೆನ್ಷನ್ ಡೇಟು ಯಾವತ್ತು ಅಂತ ಇವಾಗ ಈಚೆ ಕಡೆ ಬಂದಿದೆ ಏನು ರಿಟೆನ್ಷನ್ ಪಾಲಿಸಿನ ಈಚೆ ಕಡೆ ಬಂದಿಲ್ಲ ರಿಟೆನ್ಷನ್ ಡೇಟ್ ಹೆಂಗೆ ಬಂದ್ಬಿಡ್ತದೆ ಈಚೆ ಕಡೆ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಕ್ರಿಕ್ ಬಸ್ ಇವತ್ತು ಪಾರ್ಟ್ ನಂಗೆ ರಿಪೋರ್ಟ್ ಮಾಡಿದೆ ಏನೇನು ಆಗ್ತಿದೆ BCCI ಏನೇನು ಮಾಡ್ತಾ ಇದೆ ಏನಕ್ಕಿನ್ನ ಅನೌನ್ಸ್ ಮಾಡ್ತಿಲ್ಲ ಡಿಲೇ ಆಗೋದಕ್ಕೆ ಇದು ಕಾರಣ ಏನು ಅದು ಇದು ಅಂತೆಲ್ಲ ಇವತ್ತು ರಿಪೋರ್ಟ್ ಮಾಡಿದೆ ಅಕಾರ್ಡಿಂಗ್ ಟು ಕ್ರಿಕ್ ಬಸ್ ರಿಪೋರ್ಟ್ ಏನಕ್ಕೆ ಡಿಲೇ ಆಗ್ತಾ ಇದೆ ಅಂತಂದರೆ ಆ್ಯಕ್ಚುಲಿ ಇದು ಅಕಾರ್ಡಿಂಗ್ ಟು BCCI ಅಫಿಷಿಯಲ್ಸ್ ಅವ್ರು ರಿಪೋರ್ಟ್ ಮಾಡಿರೋ ಪ್ರಕಾರನೇ ಇದು ಆಗಸ್ಟ್ ಎಂಡಲ್ಲೇ ಅನೌನ್ಸ್ ಆಗಬೇಕಾಗಿತ್ತು ರಿಟೆನ್ಷನ್ ಪಾಲಿಸಿ ಏನಕ್ಕೆ ಬೇಸಿಕಲಿ ಡಿಲೇ ಆಗ್ತಿದೆ ಅಂತಂದರೆ ಇದು ಇವ್ರಿಗೆ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ ಅಂತಲ್ಲ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಲ್ಲ ಅಂದರೆ ಇವಾಗ 3 ರಿಟೆನ್ಷನ್ ಇಡಬೇಕಾ 4 ರಿಟೆನ್ಷನ್ ಇಡಬೇಕಾ RTM ಕಾರ್ಡ್ 2 ಇಡಬೇಕಾ 1 ಇಡಬೇಕಾ 3 ಇಡಬೇಕಾ ಸೊ ಈ ಥರ ಕನ್ಫ್ಯೂಷನ್ ಇದೆ ಅಂತಲ್ಲ ಅದ್ರ ರಿಲೇಟೆಡ್ ಕ್ಲಾರಿಟಿ ಇದೆ ಅಂತೆ ಎಷ್ಟು ನಂಬರ್ ಆಫ್ ರಿಟೆನ್ಷನ್ ಇಡಬೇಕು ಜೊತೆಗೆ ಎಷ್ಟು ನಂಬರ್ ಆಫ್ RTM ಕಾರ್ಡ್ ಇಡಬೇಕು ಅನ್ನೋದ್ರ ರಿಲೇಟೆಡ್ ಕ್ಲಾರಿಟಿ ಇದೆಯಂತೆ ಒಂದು ಕ್ಲಾರಿಟಿ ಇವ್ರು ತಗೊಬೇಕಾಗಿರೋದು ಅದನ್ನು ತಗೊಂತಾನೇ ಇದಾರಂತೆ ಅದು ಯಾವುದು ಅಂತಂದರೆ ಅನ್ಕ್ಯಾಪ್ ಪ್ಲೇಯರ್ಸ್ಗಳ ರೂಲ್ ಏನಿದೆ ಈ ಸಲ ಏನೋ ಒಂಥರ ಹೊಸದಾಗಿ ಏನೋ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿರಂತೆ ಅನ್ಕ್ಯಾಪ್ ಪ್ಲೇಯರ್ಗಳ ರೂಲ್ ಅಂದರೆ ಹಿಂದೆ ಕೂಡ ಇತ್ತಿದ್ದು ಮಧ್ಯದಲ್ಲಿ ತೆಗೆದಿದ್ರು ಸೊ ಇವಾಗ ಮತ್ತೆ ವಾಪಸ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ ಅನ್ಕ್ಯಾಪ್ಡ್ ರಿಟೆನ್ಷನ್ ಅನ್ನೋ ಥರ 5 ವರ್ಷ ಅಥವಾ 5 ವರ್ಷಕ್ಕಿಂತ ಜಾಸ್ತಿ ಒಬ್ಬ ಪ್ಲೇಯರ್ ಏನಾದರೂ ರೆಪ್ರೆಸೆಂಟ್ ಮಾಡಿಲ್ಲ ನ್ಯಾಷನಲ್ ಸೈಡ್ನ ಅಂತಂದರೆ ಅಂದರೆ ಇಂಡಿಯಾನ ಇವಾಗ ರೆಪ್ರೆಸೆಂಟ್ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ಅಂತಂದರೆ ಅವ್ರನ್ನ ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗಳ ಕ್ಯಾಟಗರಿಲಿ ರಿಟೈನ್ ಮಾಡ್ಕೋಬಹುದು ಅನ್ನೋ ಥರ ಏನೋ ತರಬೇಕು ಅನ್ನೋ ಥರ ಅನ್ಕೊಂಡಿದ್ದಾರಂತೆ ಸೊ ಒಂದು ಆಪ್ಷನ್ ಆಗಿ ತರಬಹುದು ಅನ್ನೋ ಥರ ಸೊ ಏನಕ್ಕೆ ಅನ್ಕ್ಯಾಪ್ ಪ್ಲೇಯರ್ಸ್ದು ಈ ಥರ ಏನು ಸಪ್ರೇಟ್ ಸೆಟ್ ಆಫ್ ರೂಲ್ಸ್ ಎಲ್ಲ ಏನು ಅಗತ್ಯತೆ ಏನಿಲ್ಲ ಇಷ್ಟು ನಂಬರ್ ಆಫ್ ರಿಟೈನ್ ಅಂದರೆ 4 ಜನ ರಿಟೈನು ಅಥವಾ 5 ಜನ ರಿಟೆನ್ಷನ್ ಇಷ್ಟು ಕೊಟ್ಬಿಟ್ರಿ ಸಾಕು ಈ ಅನ್ಕ್ಯಾಪ್ ಪ್ಲೇಯರ್ಸ್ಗಳ ಕ್ಯಾಟಗರಿನೂ ಬೇಡ ಕ್ಯಾಪ್ ಪ್ಲೇಯರ್ಸ್ಗಳ ಕ್ಯಾಟಗರಿನೂ ಬೇಡ ಎಲ್ಲ ಲಿಸ್ಟಲ್ಲೂ ಒಂದರಲ್ಲೇ ಇರಲಿ ಈ ಥರ ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ನೀವು ಕೇಳ್ಬೋದು ಸೊ ಬೇಸಿಕಲಿ ಇದು ಯಾರನ್ನ ತಲೆಲಿಟ್ಕೊಂಡು ಮಾಡಿದ್ರೆ ಅಂತ ನಿಮಗೆ ತಲೆ ಗೊತ್ತಿರುತ್ತೆ ಅದೇ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗಿತ್ತು ರ್ಯೂಮರ್ಸ್ಗಳೆಲ್ಲ ಇದ್ರ ರಿಲೇಟೆಡ್ ಚರ್ಚೆನೂ ಕೂಡ ಆಗಿತ್ತು ಸೊ ಅದು ಯಾವುದು ಅಂತಂದರೆ ಇಟ್ಸ್ MS ಧೋನಿ ಆಡಿಸ್ಲೇಬೇಕು MS ಧೋನಿ ಏನು ಹೇಳ್ಬಿಟ್ಟಿದ್ರಂತೆ MS ಧೋನಿಗೆ ಈ ಥರ ಏನೋ ರಿಟೆನ್ಷನ್ ರೂಲ್ ಬಂತು ಅಂದರೆ ಅವ್ರು ರಿಟೈನ್ ಆಗ್ತೀನಿ ಅಂತ ಅವ್ರು ಹೇಳಿದಾರಂತೆ ಸೊ ಈ ಥರ ರಿಟೆನ್ಷನ್ ರೂಲ್ ಬಂದಿಲ್ಲ ಅಂತ ಅಂದರೆ ನಾನು ರಿಟರ್ನ್ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರಂತೆ ಸೊ ಆ ಕಾರಣದಿಂದ ಇದು IPL ಗವರ್ನಿಂಗ್ ಕೌನ್ಸಿಲ್ಗೂ ಕೂಡ ಇದು ತಲುಪಿದೆಯಂತೆ MS ಧೋನಿ ಅವ್ರು ಹಿಂಗಾಡ್ತಾರೆ ಹೆಂಗಾಡ್ತಾರೆ ಅನ್ನೋದು ಸೊ ಅದಕ್ಕೋಸ್ಕರ ಧೋನಿನ ಆಡಿಸ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಅಂದರೆ ಗೊತ್ತಿರುತ್ತೆ ನಿಮಗೆ ಧೋನಿ ಆಡ್ತು ಅಂದರೆ IPLಗೂ ಕೂಡ ಒಂದು ಗ್ರೋತ್ ಇರುತ್ತೆ ಜೊತೆಗೆ ಎಲ್ಲದಕ್ಕೂ ಕೂಡ ಒಂದು ಗ್ರೋತ್ ಇರುತ್ತೆ ನೋಡೋವಂಥ ಫ್ಯಾನ್ ಬೇಸೇ ಬೇರೆ ಧೋನಿ ಆಡ್ತಾವ್ರೆ ಅಂತ ಅಂದಾಗ ಸೊ ಬೇಸಿಕಲಿ ಇಲ್ಲಿ IPL ಅವರು ಕೂಡ ಧೋನಿನ ಆಡಿಸ್ಬೇಕು ಅನ್ನೋ ಥರ ಏನೋ ಒಂಥರ ಸ್ಟ್ರಾಟಜಿಗಳೆಲ್ಲ ಮಾಡಿಕೊಂಡು ಈ ಥರ ಏನೋ ರೂಲ್ನ ತಗೊಬರ್ಬೇಕು ಅನ್ನೋ ಥರ ನೋಡ್ತಾ ಇದ್ದಾರಂತೆ ಇದು ಒಂಥರ ಏನು ಗುರು ಇದು ಒಂಥರ ಸಿಂಗಲ್ ಟೀಮ್ ಸೆಂಟ್ರಿಕ್ ಆಗೋದಿಲ್ವಾ ಇದು ಪಾರ್ಶಾಲಿಟಿ ಮಾಡ್ದಂಗೆ ಆಗೋದಿಲ್ವಾ ಇದು ಒಬ್ಬರನ್ನ ಆಡಿಸ್ಬೇಕು ಅಂತ ಬೇರೆ ಟೀಮ್ಗಳಿಗೆಲ್ಲ ಮೋಸ ಮಾಡ್ದಂಗೆ ಇರೋದಿಲ್ವಾ ಇದು ಅಂತ ಕೇಳಿದ್ರೆ ಎಲ್ಲರೂ ನೀವು ಮಾಡ್ಕೊಳ್ಳಿ ಗುರು ನೀವು ಕರ್ಕೊಂಬಂದು ಆಡಿಸ್ಕೊಳ್ಳಿ ಬೇಕಾದ್ರೆ ಪರವಾಗಿಲ್ಲ 5 ವರ್ಷದಕ್ಕಿಂತ ಜಾಸ್ತಿ ಯಾರು ಆಡದೇ ಇರೋ ಪ್ಲೇಯರ್ಗಳು ಯಾರಿದ್ದಾರೆ ನ್ಯಾಷನಲ್ ಸೈಡ್ಗೆ ಆಡದೇ ಇರೋಂಥ ಪ್ಲೇಯರ್ಗಳು ಅವ್ರನ್ನ ಪರವಾಗಿಲ್ಲ ನೀವು ರಿಟರ್ನ್ ಮಾಡ್ಕೊಂಡು ಆಡಿಸ್ಕೊಳ್ರಿ ಅಂತ ಹೇಳ್ತಾರೆ ಇನ್ನೊಬ್ಬ ಪ್ಲೇಯರ್ನ ಎಕ್ಸಾಂಪಲ್ ತೊಗೊಂತಂದ್ರೆ ಅದು ಸುನಿಲ್ ನರೇನ್ ತೊಗೊಬೋದು ಅವರು 2019 ಲಾಸ್ಟು ಅವ್ರು ನ್ಯಾಷನಲ್ ಸೈಡ್ನ ರೆಪ್ರೆಸೆಂಟ್ ಮಾಡಿದ್ದು ಸೊ ಅವರು ಕೂಡ ಒಂಥರ ಅನ್ಕ್ಯಾಪ್ ಪ್ಲೇಯರ್ಸ್ಗಳ ಕ್ಯಾಟಗರಿಲೇನ ಬರ್ತಾರೆ ಸೊ ಆದ್ದರಿಂದ ಅವ್ರನ್ನೂ ಕೂಡ ಅವ್ರ ಕನ್ಸಿಡರೇಷನ್ಗೆ ತಗೋಬೋದು ಬಟ್ ಇಲ್ಲಿ ಮೇಯ್ನು ಈ ರೂಲ್ನ ತಗೊಬರ್ಬೇಕು ಅಂತಲೇ ಇದು ಡಿಲೇ ಆಗ್ತಾ ಇರೋದು ತಗೊಬರ್ಬಾರ್ದು ಏನೇನು ಕಾಂಟ್ರವರ್ಸಿ ಆಗುತ್ತೆ ಏನೇನು ಇಶ್ಯೂಗಳಾಗುತ್ತೆ ಅದ್ರ ರಿಲೇಟೆಡು ಇವಾಗ ಸಿಕ್ಕಾಪಟ್ಟೆ ಬೇರೆ ಫ್ರಾಂಚೈಸ್ಗಳೆಲ್ಲ ರೊಚ್ಚಿಗೆ ಬಿಡ್ತಾರಲ್ಲ ಏನು ಗುರು ಹಂಗೆ ಮಾಡ್ತಿದ್ರೆ ಹಿಂಗೆ ಮಾಡಿದ್ರೆ ಬರೀ ಆ ಸೆಂಟ್ರಿಕ್ ಈ ಸೆಂಟ್ರಿಕ್ CSK ಸೆಂಟ್ರಿಕ್ ಆಗಿ ಮಾಡ್ತಿರೋ ರೂಲ್ಸ್ಗಳನ್ನ ಅದು ಇದು ಅಂತ ಒಂಥರ ಪಾರ್ಶಾಲಿಟಿ ಅಂತ ಖಂಡಿತ ಅನಿಸುತ್ತೆ ಸಡನ್ನಾಗಿ ಆಲ್ ಆಫ್ ಎ ಸಡನ್ ಇಲ್ಲದೇ ಇರೋಂಥ ರೂಲ್ನ ತಗೊಂಬಂದಾಗ ಸೊ ಅದಕ್ಕೋಸ್ಕರ ಇದು ಡಿಲೇ ಆಗ್ತಿದೆಯಂತೆ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ರಿಟೆನ್ಷನ್ ಪಾಲಿಸಿ ಇವಾಗ ಅಪ್ಡೇಟು ಬಂದಿದೆ ಸೊ ಕ್ರಿಕ್ ಬಸ್ ರಿಪೋರ್ಟ್ ಮಾಡಿರೋ ಪ್ರಕಾರ ಈ ತಿಂಗಳು ಎಂಡಲ್ಲಿ 29ನೇ ತಾರೀಕು ಆ್ಯನ್ಯುವಲ್ ಜನರಲ್ ಮೀಟ್ ಇದೆಯಂತೆ BCCI ಇದು ಬೆಂಗಳೂರಲ್ಲಿ ನಡೀತಾ ಇದೆ ಸೊ ಆ ಮೀಟ್ ಟೈಮಲ್ಲಿ ಅಥವಾ ಮೀಟ್ ಆಗಾದ್ಮೇಲೆ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಕ್ರಿಕ್ ಬಸ್ ಅವರು ರಿಪೋರ್ಟ್ ಮಾಡಿದರೆ ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಅನೌನ್ಸ್ ಆಗಬೇಕಾಗಿತ್ತು ಏನಕ್ಕೆ ಅವರು ಡ್ರ್ಯಾಗ್ ಮಾಡಿದ್ರು ಅಂತಂದರೆ ಯಾವುದೋ ಒಂದು ಹೊಸ ರೂಲ್ನ ತಗೊಬರ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದೇ ಈ ರೂಲು ಅನ್ಕ್ಯಾಪ್ ಪ್ಲೇಯರ್ ರೂಲು ಸೊ ಆ ರೂಲ್ ಏನಾದ್ರು ತೊಗೊಂಬಂದರು ಅಂತಂದರೆ ಏನಾದ್ರು ಇದಾಗ್ಬಿಡ್ತದೆ ಯಾವತ್ತನ ಒಂದಿನ ಅನೌನ್ಸ್ ಮಾಡಲೇಬೇಕು ಬಟ್ ಅದನ್ನು ಡಿಲೇ ಮಾಡಿದ್ದಾರೆ ಅಷ್ಟೇ BCCI ಅಂತ ಇವರು ರಿಪೋರ್ಟ್ ಮಾಡಿದ್ದಾರೆ ಅಂಡ್ ರಿಟೆನ್ಷನ್ ಇರೋದು ನವೆಂಬರ್ 15ನೇ ತಾರೀಕು ಅಂತ ಮಗ ಅಲ್ಲಿವರೆಗೂ ಕೂಡ ಲಾಸ್ಟ್ ಡೇಟ್ ನವೆಂಬರ್ 15ನೇ ತಾರೀಕು ಅಂತ ಇನ್ನೂ ಸಿಕ್ಕಾಪಟ್ಟಿ ಟೈಮ್ ಇದೆ ಇವಾಗಲೇ ಏನಕ್ಕೆ ಅನೌನ್ಸ್ ಮಾಡಬೇಕು ಸುಮ್ಮನೆ ಜಗಳ ಕಿತಾಪತಿ ಇಲ್ಲದೇ ಇರೋ ಕಿತಾಪತಿ ತೆಗಿತಾರೆ IPL ಫ್ರಾಂಚೈಸ್ಗಳು ಹಂಗಿದೆ ರೂಲು ಹಿಂಗಿದೆ ರೂಲು ಅಂತ ಸ್ವಲ್ಪ ಡಿಲೇ ಮಾಡೇ ಅನೌನ್ಸ್ ಮಾಡೋಣ ಅದನ್ನ ಥರ ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅನೌನ್ಸ್ ಮಾಡೋದೊಂದು ಬಾಕಿ ಇದೆ ಅಷ್ಟೇ ಮಗ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಇವ್ರು ಕಿತಾಪತಿ ತೆಗಿತಾರೇನೋ ಅಂತ ಅವ್ರಿಗೂ ಕೂಡ ಇನ್ಫ್ಯಾಕ್ಟ್ ಫ್ರಾಂಚೈಸ್ಗಳಿಗೂ ಕೂಡ ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ ಈ ಥರ ಇರುತ್ತೆ ರಿಟೆನ್ಷನ್ ರೂಲ್ ಅಂತ ಸೊ ನೋಡೋಣ ಇವರು ನವೆಂಬರ್ 15ನೇ ತಾರೀಕು ಇರೋದಕ್ಕೆ ಇವರು ನನ್ನ ಪ್ರಕಾರ ಅದೇ ಸೆಪ್ಟೆಂಬರ್ ಎಂಡು ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಅನೌನ್ಸ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಕ್ರಿಕ್ ಬಸ್ ರಿಪೋರ್ಟ್ ಮಾಡಿದೆ
ಒಂದು ತಿಂಗಳು ಗ್ಯಾಪ್ ಇದ್ದರೆ ಸಾಕು, ಆರಾಮಾಗಿ ರಿಟೈನ್ ಮಾಡ್ಕೋಬೋದು. ಇನ್ನೇನು 2 ತಿಂಗಳು 3 ತಿಂಗಳು ಬೇಕಾದ್ರೆ ಗ್ಯಾಪು. ಬಟ್ ಇವ್ರು ಮುಂಚೆನೇ ಅನೌನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನಮಗೆಲ್ಲ ಮಾತಾಡೋದಕ್ಕೆ ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಇವ್ರು ಸಿಕ್ಕಾಪಟ್ಟೆ ಡಿಲೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಬೇಸಿಕಲಿ ಇದೇ ಮೇಯ್ನು ರೀಸನ್ನು. ಸ್ವಲ್ಪ ಕಿರ್ಚಾಡ್ತಾರೆ ಬೇರೆ ಫ್ರಾಂಚೈಸಿಗಳು ಅಂತ ಅನೌನ್ಸ್ ಮಾಡ್ತಾ ಇಲ್ವಂತೆ. ಎಲ್ಲ ರೆಡಿಯಾಗಿದೆಯಂತೆ, ರೆಡಿಯಾಗಿ ಇಟ್ಕೊಂಡು ಸುಮ್ಮನೆ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ BCCI. ಜಸ್ಟ್ ಬಿಕಾಸ್ ಬೇರೆಯವರು ಜಗಳ ಆಡ್ತಾರೆ ಅನ್ನೋ ಒಂದು ರೀಸನ್ನಿಂದ. ಒಂದು ಏನು ಜಗಳ ಆಡೋದು, ಏನು ಕಿತ್ತು ಗುಡ್ಡೆ ಆಗೋರು ಏನೂ ಮಾಡ್ಕೊಳಕ್ಕೆ ಆಗೋದಿಲ್ಲ. ಅಲ್ಲಿ ಅವ್ರು ಅನೌನ್ಸ್ ಮಾಡ್ರು ಅಂತಾರೆ, ರೂಲ್ನ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಏನು ಒಂದು ದಿನ ಆಡ್ತಾರೆ, 1-2 ದಿನ ಕಿರ್ಚಾಡ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಇರೋರು ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ದೆಲ್ಲ ಹಂಗೆ ತಾನೆ, ಫಸ್ಟು ಕಿರ್ಚಾಡಿದ್ರು ಆಮೇಲೆ ಸುಮ್ಮನೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋದ್ರು. ಅದೇ ಥರನೇ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸೊ ನೋಡೋಣ, ಒಟ್ಟಲ್ಲಿ ನವಂಬರ್ 15ನೇ ತಾರೀಕು ರಿಟೆನ್ಷನು, ಇದಂತೂ ಪಕ್ಕ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶುಭ.